ಅನಾರೋಗ್ಯದ ನಡುವೆಯೂ ಕೂಡ ಮತ ಚಲಾಯಿಸಲು ಬಂದ ವ್ಯಕ್ತಿ ಅಸ್ತಮದಿಂದ ಬಳಲ್ತಾ ಇದ್ರು ಕೂಡ ಮತದಾನಕ್ಕೆ ಬಂದಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಆಕ್ಸಿಜನ್ ಸಹಾಯದಿಂದ ಮತದಾನಕ್ಕೆ ಬಂದಿದ್ದಾರೆ. 67 ವರ್ಷದ ಶಿವರಾಮ್ ನೋಡಿ, ಅವರಿಗೆ ಅನಾರೋಗ್ಯ ಸಮಸ್ಯೆ ಇದೆ, ಅಸ್ತಮ ಸಮಸ್ಯೆ ಇದೆ, ಅಂದ್ರೆ ಉಸಿರಾಟದ ಸಮಸ್ಯೆ ಇದೆ. ಆದರೂ ಕೂಡ ಅವರು ನಾನು ವೋಟ್ ಹಾಕಬೇಕು ಅಂತ ಬಂದಿದ್ದಾರೆ. ಆಕ್ಸಿಜನ್ ಸಹಾಯದಿಂದ 67 ವರ್ಷದ ಶಿವರಾಮ್ ಅವರು ಬಂದಿರುವಂಥದ್ದು ಬ್ಯಾಟರಾಯನಪುರದ ಮೈಕೋ ಲೇಔಟ್ನಲ್ಲಿ ಬಂದು ಮತದಾನವನ್ನ ಮಾಡಿದ್ದಾರೆ. ಮತದಾನಕ್ಕೆ ಆಗಮಿಸಿದ ವೇಳೆ ಆಕ್ಸಿಜನ್ ನಲ್ಲಿ ಕೊರತೆ ಉಂಟಾಗಿತ್ತು. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಆಮೇಲೆ ಮತದಾನ ಮಾಡಿದ್ದಾರೆ. ಅವರು ಅಸ್ತಮ ಸಮಸ್ಯೆ ಇದ್ದಾಗ ಸ್ವಲ್ಪ ನಡೆದಾಗ ಅವರಿಗೆ ಉಸಿರಾಟದ ಸಮಸ್ಯೆ ಆಗತ್ತೆ, ಉಸಿರಾಗತ್ತೆ, ಆಕ್ಸಿಜನ್ ಅವಶ್ಯಕತೆ ಇದ್ದೇ ಇರುತ್ತೆ. ಆಕ್ಸಿಜನ್ ಸಮಸ್ಯೆ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡಿದ್ದಾರೆ, ಚೇತರಿಸಿಕೊಂಡಿದ್ದಾರೆ, ಸಮಾಧಾನ ಮಾಡ್ಕೊಂಡಿದ್ದಾರೆ. ಆ ನಂತರ ಸುಧಾರಿಸ್ಕೊಂಡು ಹೋಗಿ ಮತದಾನವನ್ನ ಮಾಡಿದ್ದಾರೆ. ನೋಡಿ, ಅವರಿಗೆ ಸ್ವಲ್ಪ ಅನಾರೋಗ್ಯ ಇತ್ತು, ಅವರೊಬ್ಬರೇ ಬಂದಿದ್ದಾರೆ ಅಂತ ಕಾಣುತ್ತೆ. ಅವರು ಬಂದು ಮತದಾನವನ್ನ ಮಾಡಿ ಆನಂತರ ಹೊರಗೆ ಹೊರಟಿದ್ದಾರೆ. ಸ್ವಲ್ಪ ಉಸಿರಾಟದ ಸಮಸ್ಯೆ ಆಗಿದೆ, ಅವರಿಗೆ ಅಸ್ತಮ ಇತ್ತಂತೆ. ಬಟ್ ಇವತ್ತು ಮತ ಹಾಕಬೇಕಲ್ವಾ, ಆ ಕಾರಣಕ್ಕಾಗಿ ಬಂದಿದ್ದಾರೆ. ಆಮೇಲೆ ಸ್ವಲ್ಪ ಕಷ್ಟ ಆಗಿದೆ ಅವ್ರಿಗೆ ಉಸಿರಾಡೋದಕ್ಕೆ. ಒಂದು ಸ್ವಲ್ಪ ತಲೆ ಕೂತ್ಕೊಂಡಿದ್ದಾರೆ, ನೀರು ಕುಡ್ತಿದ್ದಾರೆ, ಸುಧಾರಿಸ್ಕೊಂಡಿದ್ದಾರೆ. ಆಮೇಲೆ ಮತದಾನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪಾಪ ನೋಡಿ, ವಯಸ್ಸಾಗಿದ್ರೂ ಅನಾರೋಗ್ಯ ಇದ್ರೂ ಕೂಡ ಮತದಾನ ಮಾಡಬೇಕು ಅನ್ನುವಂಥ ಹುಮ್ಮಸ್ಸಿದೆಯಲ್ಲ, ಆ ನಿರ್ಧಾರ ಇದೆಯಲ್ಲ, ಇದೇ ಕಾರಣಕ್ಕೆ ಹೇಳೋದು ನಮ್ಮದು ಪ್ರಜಾಪ್ರಭುತ್ವ ಅನ್ನುವಂಥದ್ದು. ಎಲ್ಲರೂ ಬಂದು ಮತದಾನವನ್ನು ಮಾಡಲೇಬೇಕು ಅನ್ನುವಂಥದ್ದು.